ವೀಕ್ಷಕರೇ ನಮಸ್ಕಾರ. ನಿಮ್ಮ ನೆಚ್ಚಿನ ಸಿನಿಮಾ ವಿಚಾರ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಮಾರ್ಕ್ ಸಿನಿಮಾ ನಿನ್ನೆ ವಿಶ್ವದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ನಾನು ನಿನ್ನೆ ಸಿನಿಮಾ ನೋಡಲು ಹೋದಾಗ ಪ್ರತಿ ಥಿಯೇಟರ್ ಕೂಡ ಹೌಸ್ಫುಲ್. ಸುದೀಪ್ ಅವರ ಅಭಿಮಾನಿಗಳು ಹಾಲಿನ ಅಭಿಷೇಕ, ಪಟಾಕಿ ಸಿಡಿಸಿ ದೊಡ್ಡ ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಕೇವಲ 8 ತಿಂಗಳಲ್ಲಿ ತಯಾರಾದ ಈ ಸಿನಿಮಾ ಆ ಹವಾ ಉಳಿಸಿಕೊಂಡಿದೆಯಾ? ಬನ್ನಿ ಡೀಟೇಲ್ ಆಗಿ ತಿಳಿಯೋಣ. ಸಿನಿಮಾದಲ್ಲಿ ಸುದೀಪ್ ಅವರು ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಒಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ ನಗರದ 18 ಮಕ್ಕಳನ್ನ ಉಳಿಸಲು ಹೊರಡುವ 18 ಗಂಟೆಗಳ ರೋಚಕ ಪಯಣವಿದೆ. ಈ ಸಿನಿಮಾದ ಹೈಲೈಟ್ ದೃಶ್ಯಗಳು ಅಂತಂದ್ರೆ ಪೊಲೀಸ್ ಸ್ಟೇಷನ್ನ ಫೈಟ್. ಇಲ್ಲಿ ಮಾರ್ಕ್ ಅವರ ರಗಡ್ ಆಕ್ಷನ್ ಮೈ ನಡಗಿಸುವಂತಿದೆ. ಹಾಸ್ಪಿಟಲ್ ಸೀನ್ನಲ್ಲಿ ಸುದೀಪ್ ಅವರ ಕಣ್ಣಿನಲ್ಲೇ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ಅವರ ಅನುಭವಕ್ಕೆ ಸಾಕ್ಷಿ. ಇನ್ನು ಮಾರ್ಕೆಟ್ನ ಚೇಸ್ ಸೀನ್. ಇಡೀ ಸಿನಿಮಾ ಹೆಚ್ಚಾಗಿ ರಾತ್ರಿಯಲ್ಲೇ ನಡೆದಿರುವುದರಿಂದ ಈ ಚೇಸಿಂಗ್ ದೃಶ್ಯಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದೆ. ಕಿಚ್ಚ ಸುದೀಪ್ ಇಡೀ ಸಿನಿಮಾವನ್ನ ತಮ್ಮ ಹೆಗಲ ಮೇಲೆ ಹೊತ್ತಿದ್ದಾರೆ. ಬಾಯಲ್ಲಿ ಮಾಡುವ ಆ ವಿಶಿಷ್ಟ ಮ್ಯಾನರಿಸಮ್ ಮತ್ತು ಆಟಿಟ್ಯೂಡ್ ಸಖತ್ ಕಿಕ್ ಕೊಡುತ್ತೆ. ಪ್ರತಿ ಫೈಟ್ ಸೀನ್ನಲ್ಲೂ ಅವರ ಎನರ್ಜಿ ಅದ್ಭುತವಾಗಿದೆ. ಚಿತ್ರದಲ್ಲಿ ಸಸ್ಪೆನ್ಸ್ ಉಳಿಸಿಕೊಳ್ಳಲು ಬಳಸಲಾದ ಮ್ಯಾಕ್ಸ್ ಶ್ರೀನಿವಾಸ್ ಪ್ರಸ್ತಾಪ ಥಿಯೇಟರ್ನಲ್ಲಿ ದೊಡ್ಡ ಶಿಳ್ಳೆ ಗಿಟ್ಟಿಸಿಕೊಳ್ತು. ಅಜನೀಶ್ ಲೋಕನಾಥ್ ಅವರ ಸಂಗೀತವೇ ಈ ಚಿತ್ರದ ಆತ್ಮ. ಸೈಕೋ ಸೈತಾನ್ ಹಾಡು ಬಂದಾಗ ಥಿಯೇಟರ್ ವೈಬ್ರೇಟ್ ಆಯಿತು. ಶೇಖರ್ ಚಂದ್ರ ಅವರ ಕ್ಯಾಮರಾ ವರ್ಕ್ ಬಗ್ಗೆ ಹೇಳಲೇಬೇಕು. ನೈಟ್ ವಿಷನ್ ಶಾಟ್ಗಳು ಸಖತ್ ರಿಚ್ ಆಗಿವೆ. ಸಿನಿಮಾ ಎಲ್ಲೂ ನಿಲ್ಲದೆ ಓಡುತ್ತೆ. ಒಳ್ಳೆಯ ಅಂಶಗಳ ನಡುವೆ ಕೆಲವು ಕೊರತೆಗಳು ಇವೆ. ವಿಲನ್ ಪಾತ್ರಗಳಿಗೆ ಇನ್ನಷ್ಟು ಗಟ್ಟಿ ಹಿನ್ನೆಲೆ ಇರಬೇಕಿತ್ತು ಅಂತ ಅನಿಸ್ತು. ಮಕ್ಕಳ ಕಿಡ್ನ್ಯಾಪ್ ಮಿಷನ್ ಆದರೂ ಪ್ರೇಕ್ಷಕರಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಲ್ಲಿ ಸಿನಿಮಾ ಸ್ವಲ್ಪ ಹಿಂದೆ ಬಿದ್ದಿದೆ ಅನ್ನಿಸ್ತು. ಯೋಗಿ ಬಾಬು ಅವರ ಕಾಮಿಡಿ ಅಷ್ಟೊಂದು ಸದ್ದು ಮಾಡಲಿಲ್ಲ. ನೀವು ಮಾಸ್ ಆಕ್ಷನ್ ಪ್ರಿಯರ್ ಆಗಿದ್ದರೆ ಮತ್ತು ಕಿಚ್ಚ ಸುದೀಪ್ ಅವರ ಸ್ವಾಗ್ ನೋಡಲು ಬಯಸಿದರೆ ಈ ಸಿನಿಮಾ ಬೆಸ್ಟ್ ಚಾಯ್ಸ್. ನೀವು ಸಿನಿಮಾ ನೋಡಿದ ಮೇಲೆ ಅದು ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಂತಹ ಮತ್ತಷ್ಟು ಸಿನಿಮಾ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.